ಒಂದು ಅದ್ಭುತವಾದ ಕಾರ್ಯಕ್ರಮ. ನಮ್ಮ ರೈತ ಸಂಘದವರು ನಮ್ಮನ್ನು ಬಂದು ಈ ಥರ ವಿಷಯ ತಿಳಿಸಿದಾಗ ಭಾಳ ಇಷ್ಟ ಆಯಿತು. ಆಮೇಲೆ ಇಂಥ ವಿಷಯಗಳು ಬಳ್ಳಾರಿನಲ್ಲಿ ಸ್ವಲ್ಪ ಪ್ರಾರಂಭಿಕವಾಗಿ ಕಷ್ಟ ಅಷ್ಟೇ. ಇದು ಒಂಥರ ಸ್ಟಾರ್ಟಿಂಗ್ ಟ್ರಬಲ್ ನಮ್ಮ ಬಳ್ಳಾರಿಗೆ. ಸೊ ಇದು ಸ್ವಲ್ಪ ಅವ್ರಿಗೆ ಹೇಳಿದೆ ನಾನು, ನೀವು ಒಂದು ದಿನ ಮಾಡಿ ಬಿಡಬಾರ್ದು, ದಿನ 4-5 ವಾರ ಮಾಡಿರಿ. ಇದಕ್ಕೆಲ್ಲ ಸಹಕಾರ ನಮ್ಮಿಂದು, ಪಾಲಿಕೆಯಿಂದ ನಾವು ನಿಮ್ಮ ಜೊತೆಗೆ ಇರ್ತೀವಿ. ನಾವೇನಾದರೂ ಮಾಡಿದ್ರೆ ಇದು ಜನರಿಗೆ, ಮುಂದಿನ ಪೀಳಿಗೆಗೆ ಅಂದರೆ ಪ್ರಾಸ್ತಾವಿಕ ಭಾಷೆಯಲ್ಲಿ ಅಧ್ಯಕ್ಷ ಮಾತಾಡಿದರು. ಇವತ್ತು ಯಾವುದೇ ಆಸ್ಪತ್ರೆ ಡಾಕ್ಟರ್ ಎಲ್ಲರೂ ಆ ಮಿಷಿನರಿ ಕೆಟ್ಟ ರಿಪೇರಿ ಮಾಡ್ತಾರೆ. ಬಟ್ ಮಿಷಿನ್ ರಿಪೇರಿ ಬರ್ದಂಗೆ ಮಾಡ್ತಾರೆ. ರೈತರದ್ದು ಒಂದು ಇದನ್ನು ನಾವೆಲ್ಲ ಜೊತೆಗೂಡಿದ್ರೆ ಮಾತ್ರ ಇದು ಅರ್ಥ ಇದ್ದದ್ದು ಬೇರೆ. ಇದನ್ನು ಅದು ಬಳ್ಳಾರಿಯಲ್ಲಿ ಮಾಡ್ತೀವಿ ಅಂತ ಬಂದು ನಮ್ಮ ರೈತ ಸಂಘರು ಇದನ್ನು 2-3 ದಿನ ಮುಂಚೆನೇ ಯೋಜನೆ ಮಾಡಿದರು. ಅದು ಕಾರಣಾಂತರಗಳಿಂದ ಅದು 2-3 ಸರಿ ಪೋಸ್ಟ್ ದಿನಾಂಕ ನಿಗದಿ ಆಗಲಿಲ್ಲ. ಆಮೇಲೆ ನಾವು ಹೇಳಿದ್ವಿ, ನಿಮಗೆ ಸಿದ್ಧವಾದ ಒಂದು ಸ್ಥಳವನ್ನು ನಾನು ಇದನ್ನು ಸಹ ನಮ್ಮ ಅಧಿಕಾರಿಗಳ ಹತ್ರ ಮಾತಾಡಿದ್ದೀನಿ, ಪಾಲಿಕೆಯಿಂದ ಮಾತಾಡಿದ್ದೀನಿ. ಇದು ಪರ್ಮನೆಂಟ್ ಸೊಲ್ಯೂಷನ್ ನಾವು ಇರ್ತೀವಲ್ಲ ಗೊತ್ತಿಲ್ಲ, ಆದರೆ ಬಟ್ ಇದು ಇರಬೇಕಿದು, ಉಳಿಬೇಕಿದು. ಯಾವುದೇ ಒಂದು ಪ್ರಾರಂಭ ಮಾಡಿದ ಇಂಥ ಸಂಸ್ಥೆಗಳು ಇಂಥವನ್ನು ಉಳಿಬೇಕಂದಾಗ ಒಂದು ಅರ್ಥಪೂರ್ಣ ಸಂಸ್ಥೆಗಳು. ಆಮೇಲೆ ನೋಡಿ, ಇವತ್ತು ಜನ ಇವತ್ತು ಸ್ವಲ್ಪ ಕಮ್ಮಿ ಇರ್ಬೋದು. ಇದು ಪ್ರಚಾರ ಆದಂಗೆಲ್ಲ ಬಂದೇ ಬರ್ತಾರೆ. ಆಮೇಲೆ ನಾನು ಇದನ್ನು ವಾರಕ್ಕೊಂದು ಸರಿ ಬೇರೆ ಸ್ಥಳ ನಿಗದಿ ಮಾಡ್ತೀನಿ. ಇಲ್ಲ, ಈ ಸ್ಥಳ ನಿಗದಿ ಮಾಡಿ ಸರ್ ನೀವು. ಆದಮೇಲೆ ನಿಮಗೆ ಎಲ್ಲೆಲ್ಲಿ ಮಾರ್ಕೆಟ್ಗೆ ಹತ್ರ ಆಗ್ತದೋ, ರೈತರಿಗೆ ಹತ್ರ ಆಗ್ತದೋ ಅದನ್ನು ಇನ್ನೊಂದು ಸಭೆ ಮಾಡೋಣ. ನಾವೆಲ್ಲ ನಾನು ಸಭೆ ಮತ್ತೆ ಕರಿತೀನಿ ನಿಮಗೆಲ್ಲನ ಕರೆದು ನಮ್ಮಿಂದ ಇನ್ನೂ ಏನೇನು ನಿಮಗೆ ನಮ್ಮ ಕೃಷಿ ಇಲಾಖೆಯಿಂದಾಗಲಿ, ತೋಟಗಾರಿಕೆ ಇಲಾಖೆಯಿಂದಾಗಲಿ, ನಮ್ಮ APMCಯಿಂದಾಗಲಿ, ಪಾಲಿಕೆಯಿಂದಾಗಲಿ, ಸೊ ನಿಮ್ಮ ಜೊತೆಗೆ ನಾವು ಇರ್ತೀವಿ. ಅಲ್ಲದೆ ನಾವೆಲ್ಲ ಸೇರಿಕೊಂಡಾಗ ಮಾತ್ರ ಈ ಕಾರ್ಯಕ್ರಮ ಮುಂದುವರಿತೇವೆ ಅಂತ ಹೇಳ್ತಾ ನನಗೆ ಭಾಳ ಸಂತೋಷ. ಯಾಕಂದರೆ ನನಗೂ ಈ ರೈತ ಸಂಬಂಧ ಅಂದರೆ ನಾನು ಸಹ ಈ ಕೃಷಿ ಸಮಾಜ ಜಿಲ್ಲಾಧ್ಯಕ್ಷನಾಗಿ ನಾನು ಮಾಡಬೇಕಂತ ಕಾರ್ಯ ನನಗೆ ಕೈಗೊಳ್ಳಲ್ಲ. ಅಂದರೆ ನನಗೆ ಬೇರೆ ಬೇರೆ ಸಹಕಾರ ಇದ್ದಾಗ, ಆಮೇಲೆ ಕೆಲವು ಸರಿ ಈ ಚುನಾವಣೆಗಳು, ಈ ಎಲೆಕ್ಷನ್ಗಳು ಬಂದಾಗ ಅದೇ ಜನಲ್ಲಿದ್ದಾವೆ. ಬಟ್ ವಾಸ್ತವಾಂಶ ಹೊರಗೆ ಬರೋದು ನಾವು. ಬಟ್ ಅವು ಬಂದರು, ನನಗೆ ಅದೃಷ್ಟ ಭಾವಿಸ್ತೇನೆ ನಾನು. ಇಲ್ಲ ಸರ್, ಇದು ನಾನು ಮಾಡೋಕ್ಕಾಗುತ್ತೆ, ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ, ತಾವು ದೇವರು ಬಂದಾಗ ಬಂದಿರಿ, ನೀವು ಮುಂದುವರಿಸೋದನ್ನು ನಮ್ಮ ಜಿಲ್ಲಾಡಳಿತ ಜೊತೆಗಿರ್ತಂತ DC ಮಾತಾಡಿದೆ ನಾನು. DC ಸರ್ ಅವರು ಒಪ್ಕೊಂಡಿದ್ದಾರೆ, ಒಂದು ಸಭೆ ಕರೆದು ಅವರು ಒಪ್ಕೊಂಡಿದ್ದಾರೆ. ನಾನು ಒಂದು ಸಭೆ ಮಾಡೋಣ. ಇನ್ನೂ ಇದಕ್ಕೇನಾದರೂ ಕಾಯಕಲ್ಪ ಜನರಿಗೆ, ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ ನಾವೇನಾದರೂ ಕೊಡಬೇಕಾದ್ರೆ ಈ ವಿಷಮುಕ್ತ ಆಹಾರದಿಂದ ಕೊಟ್ಟಾಗ ಮಾತ್ರ ನಮ್ಮ ಜೀವನ ನಿಮ್ಮದು ಸಾರ್ಥಕ ಅಂತ ಹೇಳ್ತಾ, ನಿಮ್ಗೆ ಒಳ್ಳೆಯ ಕಾರ್ಯಕ್ರಮಕ್ಕೆ ಒಂದು ವೇದಿಕೆಯನ್ನು ಅವಕಾಶ ಕೊಟ್ಟಿದ್ದೀರಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸಿರಿ. ಜೈ ಹಿಂದ್, ಜೈ ನೇತ.